ಅಲ್ಲಿ ಯಾವ್ದು ಬಾಂಬ್ ಎಕ್ಸ್ಪ್ಲೋಡ್ ಆಗ್ತದೆ, ನೀವು ಹೋಗಿ ಹೇಳ್ತೀರಿ. ಯಾರೋ ಅವನಿಗೆ ಬಿಸ್ನೆಸ್ ಜಲಸಿ ಇರುವಂತವ್ರದ್ದು ಯಾರ್ದೋ ಇರ್ಬೋದು. ಯಾಕೆ ಹೇಳ್ಬೇಕು ಸರ್? ಎನ್ಕ್ವೈರಿ ಮಾಡೋ ಟೀಮಿನ ಗತಿ ಏನಾಗುತ್ತೆ? ಅವ್ರು ಹೆಂಗೆ ಎನ್ಕ್ವೈರಿ ಮಾಡೋದು? ಯಾಕಂದ್ರೆ ಒಬ್ಬ ಮುಖ್ಯಮಂತ್ರಿ ಹೇಳ್ತಾರೆ, ಒಬ್ಬ ಉಪಮುಖ್ಯಮಂತ್ರಿ ಹೇಳ್ತಾರೆ ಅಂತ ಹೇಳಿದಾಗ ನಿಮ್ಮ ಮಾತು ಸುಳ್ಳು ಮಾಡಬಾರ್ದಲ್ಲ ಅವರು. ಇದು ಕೂಡ ಅವ್ರ ತಲೆಯಲ್ಲಿ ಬಂದ್ಬಿಟ್ಟು ಕೂರ್ತದೆ. ಅವಾಗ ನಮ್ಮ ಗೃಹ ಸಚಿವರು ಹೇಳಿದ್ರು, ಸರ್ ಎನ್ಕ್ವೈರಿಗಳಾಗ್ತಾ ಇದ್ದಾವೆ, ಮೂರು ಏಜೆನ್ಸಿಗಳು, ಫಸ್ಟ್ ಟೈಮ್ ಇದು, ಮೂರು ಏಜೆನ್ಸಿಗಳು ಎನ್ಕ್ವೈರಿ ಮಾಡ್ತಾ ಇದ್ದಾವೆ. ಹಾಗಾಗಿ ನಾವು ನಮ್ಮ ಸ್ಟೇಟ್ಮೆಂಟ್ಗಳು, ನಮ್ಮ ಹೇಳಿಕೆಗಳು ಏನೇನೋ ಆಗ್ಬಿಡ್ಬೋದು, ಅವ್ರ ಮೇಲೆ ಒತ್ತಡ ಆಗ್ಬೋದು. ನಮ್ದೇನು ತೊಂದರೆ ಇಲ್ಲ ಸರ್, ನೀವು ಪ್ರಾಮಾಣಿಕವಾಗಿ ಮಾಡಿದ್ರೆ ನಮ್ದೇನೂ ತೊಂದರೆ ಇಲ್ಲ. ಒಟ್ಟು ಹಗರಣ ಹೊರಗೆ ಬರಬೇಕು. ನಿಮ್ಮಲ್ಲಿ ಯಾರಿಗೆ ದುಡ್ಡು ಬರ್ತಾ ಇದೆ? ಈಗಾಗಲೇ ಇಡಿ ಹೇಳಿದೆ, ಚುನಾವಣೆಗೆ ಎಷ್ಟು ದುಡ್ಡು ಹೋಗಿದೆ ಅಂತ ಇಡಿ ಹೇಳಿದೆ, ನಾವಲ್ಲ ಹೇಳಿದ್ದು. ಯಾವ ಚುನಾವಣೆಗೆ ಎಷ್ಟು ದುಡ್ಡು ಖರ್ಚು ಮಾಡಿದಿರಿ? ನೀವು ತಿಳ್ಕೊಂಡಿದ್ರಿ ಗ್ಯಾರಂಟಿಗಳ ಆಧಾರದ ಮೇಲೆ ಚುನಾವಣೆ ಗೆದ್ದು ಬಿಡ್ತೀವಿ ಅಂತ. ಚುನಾವಣೆ ಹೇಳಿದ್ದಾರೆ. ಇಡಿನವರು ಸ್ವಲ್ಪ ಕೊಡಿ ದಯವಿಟ್ಟು. ಯಾವ ಇಡಿನವರು ಹೇಳಿದ್ದಾರೆ? ಅಲ್ಲ, ಸರ್ಕಾರ ಬಹುಶಃ ನಮ್ಗೆ ಮಾಹಿತಿ ಇಲ್ಲ. ನನ್ಗೆ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತಾ ನಿಮ್ ಕಾಲದಲ್ಲಿ ಮುಖ್ಯಮಂತ್ರಿ ಅಡ್ಮಿಟ್ ಅಲ್ಲ, ಕೊಟ್ಟಿದ್ದು ಅಂತ ಅವರಿಗೆ ನಾವು ಸುಮ್ಮನೆ